ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅರ್ಜುನ್ ಸರ್, ನನಗೊಂದು ಡೌಟಾ? ಏನ್ ಸೇವಂತಿ? ಅಲ್ಲ, ನಿಮ್ಗೆ ಜೆಪಿನ್ ಕಂಡ್ರೆ ಆಗ್ತಿರ್ಲಿಲ್ಲ. ಅವನ್ ಎದುರುಗಡೆ ಬಂದ್ರೆ ಎಲ್ಲ ಅವನಿಂದ ನನಗ್ ತೊಂದರೆ ಆಗುತ್ತೋ ಅಂತ ಹೆದರ್ಕೋತಾ ಇದ್ರಿ. ಅಂಥದ್ರಲ್ಲಿ ಇವತ್ತು ಅವ್ರ ಮನೆಗೆ ನನ್ನನ್ನ ಒಬ್ಬಳನ್ನೇ ಕಳಿಸ್ತಾ ಇದ್ದೀರಲ್ಲ, ಹೇಗೆ? ಎಲ್ಲ ಕತ್ತಿಯಿಂದನೇ ಹೊಡೆಯಕ್ಕಾಗಲ್ಲ ಸೇವಂತಿ. ಒಬ್ರು ಎಮೋಷನ್ಸ್ ಜೊತೆ ಆಟಾಡೋರ್ನ ಎಮೋಷನಲ್ ಆಗಿ ಲಾಕ್ ಮಾಡ್ಬೇಕಾಗತ್ತೆ. ಅಂದ್ರೆ ಅರ್ಥ ಆಗ್ಲಿಲ್ಲ. ಮೇಲ್ನೋಟಕ್ಕೆ ನಿನ್ನ ನಾನು ಒಬ್ಬಳನ್ನೇ ಕಳಿಸ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ, ಆದ್ರೆ ನಿನ್ ಸುತ್ತ ಒಂದು ರಕ್ಷಾ ಕವಚನೆ ಕ್ರಿಯೇಟ್ ಮಾಡಿದ್ದೀನಿ. ನಿನಗೆ ಯಾವ ರಕ್ಷಣೆ ಬೇಕು, ಏನೇನ್ ಬೇಕು ಎಲ್ಲ ಬಂದೋಬಸ್ತ್ ಮಾಡ್ಬಿಟ್ಟೆ ನಾನ್ ನಿನ್ನ ಅಲ್ಲಿ ಕಳಿಸ್ತಾ ಇರೋದು. ಅಂದ್ರೆ ಬಾಡಿ ಗಾರ್ಡಾ? ನಿನಗೆ ಅದ್ರ ಅವಶ್ಯಕತೆ ಇಲ್ಲ ಸೇವಂತಿ. ಜೆಪಿ ಕೈಗೆ ಯಾರಾದ್ರೂ ಕತ್ತಿ ಕೊಟ್ಟು ನಿನ್ನನ್ನ ಚುಚ್ಚು ಅಂದ್ರು ಅವನ ಕೈಯಲ್ಲಿ ನಿನ್ನನ್ನ ಚುಚ್ಚೋದಿರ್ಲಿ, ಆ ಕತ್ತಿನ ಸರಿಯಾಗಿ ಹಿಡ್ಕೊಳ್ಳೋದಕ್ಕೂ ಆಗಲ್ಲ. ಹೇಗ್ ಸರ್? ಯಾಕೆ ಏನು ಅನ್ನೋದೆಲ್ಲ ನಿನಗೆ ಬೇಡ. ನೀನ್ ಧೈರ್ಯವಾಗಿ ಹೋಗ್ಬಿಟ್ಟ ಅಷ್ಟೇ. ಸರ್, ನೀವ್ ಯಾಕೋ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಅಫ್ಕೋರ್ಸ್ ಮುಚ್ಚಿಡ್ತಾ ಇದ್ದೀನಿ, ಅದು ನಿನ್ನೊಳ್ಳೇದಕ್ಕೆ. ಸರ್, ಅದೇನು ಅಂತ ಹೇಳಿ ಪ್ಲೀಸ್. ಅದೆಲ್ಲ ಯಾಕೀಗ? ನಿನಗೆ ನಿನ್ನ ಗಂಡನ ಮೇಲೆ ನಂಬಿಕೆ ಇದೆ ತಾನೆ? ಇರೋದಕ್ಕೆ ತಾನೇ ಒಬ್ಳೆ ಹೊರಟು ನಿಂತಿರೋದು. ಮತ್ತಿನ್ನೇನು ಕೇಳಬೇಡ, ಹೋಗ್ಬಿಟ್ ಬಾ. ಆ ನಿನ್ನ ವಾರ್ಗಿತ್ತಿ ಸಿಕ್ಕಿ ವಾರ್ ಕಡಿಮೆ ಆದ್ರೆ ಅಷ್ಟೇ ಸಾಕು. ಸರ್, ನೀವು ವಾರ್ಗಿತ್ತಿ ಅಂತ ಹೇಳೋದಕ್ಕಿಂತ ಭಾವನ್ ಹೆಂಡತಿ ಅಂತ ಹೇಳಿ, ಅದೇ ಸೂಕ್ತ. ಅವಳು ಸಿಕ್ಬಿಟ್ರೆ ಸಾಕು, ನನಗೂ ಜೆಪಿಗೂ ಅಲ್ಲಿ ಜಗಳ ಆಗದೆ ಹೋದ್ರೆ ಸಾಕು. ನಿನ್ನ ತನ್ನ ರಕ್ತ ಅನ್ಕೊಂಡಿರೋ ಜೆಪಿ ಯಾವ ಕಾರಣಕ್ಕೂ ಅವನ್ ನಿನ್ನ ಹತ್ರ ಜಗಳ ಆಡಲ್ಲ. ಅಲ್ಲಿ ಜೆಪಿ ನಿನ್ಗೆ ಕೊಡೋ ಆತಿಥ್ಯ ನೋಡಿ ನೀನೇ ಶಾಕ್ ಆಗ್ತೀಯ. ಅಂತ ರಾಜಭೋಜನ, ರಾಜ ಮರ್ಯಾದೆ ಸಿಗುತ್ತೆ ನಿನಗೆ. ನಿನ್ನ ರಾಣಿ ತರ ನೋಡ್ಕೋತಾನೆ ನೋಡು. ಸರ್, ಆದ್ರೂ ನನ್ಗೊಂದು ಡೌಟು. ಅಯ್ಯೋ, ಇನ್ನೂ ಒಂದಾ? ಅಲ್ಲ, ಆ ಪ್ರಿಯಾ ನನ್ ಜೊತೆ ಬರೋದಕ್ಕೆ ಒಪ್ಕೋತಾಳೋ ಇಲ್ವೋ ಅಂತ. ಅವಳು ಒಪ್ಪದೆ ಹೋದ್ರು ಆ ಜೆಪಿ ಒಪ್ಪಿಸ್ತಾನೆ ಬಿಡು. ಏನು? ಜೆಪಿ ಪ್ರಿಯಾನ ಒಪ್ಪಿಸ್ತಾನ? ಅಲ್ಲಲ್ಲ, ಈ ಅರ್ಜುನ್ ಪ್ರಿಯಾನ ಒಪ್ಪಿಸ್ತಾನೆ ಅಂತ ಹೇಳ್ದೆ. ಅಲ್ಲಿ ಹೋಗಿ ಅವಳನ್ನ ಕರಿ. ಅವಳು ಬರಲ್ಲ ಅಂತ ನಕರ ಮಾಡಿದ್ರೆ ಫೋನ್ ಮಾಡಿ ಅವಳ ಕೈ ಕೊಡು, ನಾನು ಅವಳ ಹತ್ರ ಮಾತಾಡ್ತೀನಿ, ಸರಿನಾ? ಯಾಕೆ ಮತ್ತೆ ಅವತ್ತಿನ ಥರ ಸಿಟ್ ಮಾಡ್ಕೊಂಡು ಬೈದು ಅವಳು ಅಲ್ಲಿಂದನೂ ಓಡ್ ಹೋಗ್ಬೇಕಾ? ನಿಮ್ ಸಾವಾಸನೇ ಬೇಡ, ನಾನೇ ಹೋಗಿ ಹೇಗಾದ್ರೂ ಕನ್ವಿನ್ಸ್ ಮಾಡ್ತೀನಿ ಅವಳ. ಆಯ್ತು ಬಿಡು, ನನ್ನ ಸಹವಾಸ ಬೇಡ. ಈಗ ನೀನೇ ಹೋಗಿ ಕನ್ವಿನ್ಸ್ ಮಾಡಿ ನಿನ್ನ ಪ್ರೀತಿಯ ವಾರ್ಗೀತಿನ ಕರ್ಕೊಂಡು ಬಂದು ನಿನ್ನ ಭಾವನ ಜೊತೆ ಸೇರ್ಸು. ಏನು ಕಿಂಡಲ್ಲ? ಕಿಂಡಲೆಲ್ಲ ಏನೂ ಇಲ್ಲ, ಇರೋದನ್ನ ಹೇಳಿದೆ ಅಷ್ಟೇ. ನಿನಗೆ ಪಾಪಿಗಳ ಕಂಡ್ರು ಕನಿಕಾರ ಜಾಸ್ತಿ ಅಲ್ವಾ? ಹೌದು ಸರ್, ಏನ್ ಮಾಡೋದು ಹೇಳಿ? ನಾನೇನಾದ್ರೂ ಮಾಡು ಅಂತ ಹೇಳಿದ್ರೆ ಅದನ್ನ ಕೇಳ್ತೀಯಾ? ಇಲ್ಲ ತಾನೆ? ಈಗ ತಾವು ದಯಮಾಡಿಸಿ ಕೆಲಸ ಆದ್ಮೇಲೆ ನನಗೊಂದು ಫೋನ್ ಮಾಡಿ. ಅಷ್ಟರಲ್ಲಿ ನನಗೂ ಒಂಚೂರು ಕೆಲಸ ಇದೆ, ಮುಗಿಸ್ಕೊಂಡು ನಾನು ವಾಪಸ್ ಬರ್ತೀನಿ. ಸರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅತ್ತೆ, ಇನ್ನೊಂದ್ ಸ್ವಲ್ಪ ಬಳಸ್ಲಾ? ಬೇಡ ಬೇಡ, ಸಾಕು. ಅಮ್ಮ, ನೀನ್ ಏನಾದ್ರೂ ಹೇಳಮ್ಮ. ಪ್ರಿಯಾ ಈ ಮನೇಲಿ ಇಲ್ದೇ ಇರೋದಕ್ಕೆ ಮನೆಯೆಲ್ಲ ಬಿಕೋ ಅನಿಸ್ತಾ ಇದ್ಯಮ್ಮ. ಏಯ್, ಬಾಯಿ ಮುಚ್ಕೊಂಡು ತಿನ್ನೆ. ಎಲ್ಲರೂ ನೆಮ್ಮದಿಯಾಗಿ ತಿಂತಾ ಇದ್ದೀವಿ ತಾನೆ? ಬಂದ್ಬಿಟ್ಲು ಬೇಡದೇ ಇರೋ ವಿಷಯ ತಗೊಂಡು. ಅಂದ್ರೆ ಪ್ರಿಯನ್ ವಿಚಾರ ನಿನ್ ಬೇಡದೇ ಇರೋ ವಿಚಾರನಾ? ಹೌದು ಕಣೆ, ನಾವು ಎಲ್ಲ ಪ್ರಯತ್ನ ಮಾಡಿದ್ವಿ ತಾನೆ. ಅವಳಿಗೇನಾದ್ರೂ ಗಂಡ ಮನೇನ ಜವಾಬ್ದಾರಿ ಇದೆಯಾ? ಮನೆ ಬಿಟ್ಟು ಹೋಗಿದ್ದಾಳಲ್ಲ. ಅವಳ ಬಗ್ಗೆ ನಾವೇಕೆ ಯೋಚನೆ ಮಾಡ್ಬೇಕು? ಬಾಯಿ ಮುಚ್ಕೊಂಡು ತಿನ್ನೋ. ಏನೇ ಹೇಳಿ ಅತ್ತೆಯವ್ರೆ, ಪ್ರಿಯ ಹೋದಾಗಿಂದ ಕಣ್ಣನ ಮುಖ ನೋಡಕ್ಕಾಗ್ತಿಲ್ಲ. ಯಾವಾಗ್ಲೂ ಸಬ್ಕೆ ಇರ್ತಾನೆ. ಹೌದು, ಅವನ್ ಮಾತ್ರ ಇಲ್ಲಿ ಕೊರಗ್ತಿದ್ದಾನೆ. ಅವಳಿಗೂ ಕೊರಗಿದ್ದಿದ್ರೆ ಗಂಡ ನೋಡ್ಕೊಂಡು ಮನೆಗೆ ಬರ್ತಾ ಇದ್ಲು. ಅತ್ತೆ, ಆದಷ್ಟು ಬೇಗ ಪ್ರಿಯಾ ಮನೆಗೆ ಬಂದ್ರೆ ಸಾಕು. ಹೌದು,
ಸೇವಂತಿ ಇಲ್ಲಿ ಕಾಣ್ತಿಲ್ಲ. ಅತ್ತೆ, ಪ್ರಿಯಾ ಮನೆ ಬಿಟ್ಟು ಹೋಗಿದ್ದಾಳಲ್ವಾ, ಅದಕ್ಕೆ ಅದಕ್ಕೆ ಸೇವಂತಿ ಅವಳನ್ನ ಕರ್ಕೊಂಡ್ ಬರೋದಕ್ಕೆ JP ಮನೆಗೆ ಹೋಗಿದ್ದಾಳೆ. ಒಬ್ಳೆ ಹೋಗಿದ್ದಾಳ ಆ ದುಷ್ಟನ್ ಮನೆಗೆ? ಇದೆಲ್ಲ ನಿಂದ ಕುಮ್ಮಕ್ಕ? ಹಾ, ಪ್ರಿಯಾ ಮೇಲಿರೋ ವ್ಯಾಮೋಗಕ್ಕೆ ನನ್ ಮೊಮ್ಮಗಳನ್ನ ಬಲಿ ಕೊಡ್ತಾ ಇದೀಯ ನೀನು? ಅಲ್ಲ ಅತ್ತೆ, ಮಾತಾಡ್ಬೇಡ ನೀನು. ಅವನೆಂತ ಪಾಪಿಷ್ಟ ಅಂತ ಗೊತ್ತಿದ್ರು ಒಬ್ಳೆ ಹೋಗಿದ್ದಾಳಲ್ಲ ಇವಳು. ಅವನೇನಾದ್ರೂ ನನ್ನ ಮೊಮ್ಮಗಳಿಗೆ ಹೆಚ್ಚು ಕಡಿಮೆ ಮಾಡಿದ್ರೆ ನಾನು ಏನ್ ಮಾಡ್ಲಿ? ಇಲ್ಲ, ಅವಳನ್ನ ಕರ್ಕೊಂಡ್ ಬರ್ಬೇಕು. ನಾನೇ ಹೋಗ್ತೀನಿ. ಅಜ್ಜಿ, ಟೆನ್ಷನ್ ತಗೋಬೇಡಿ. ಅದಕ್ಕೆ ಒಬ್ಬರೇ ಹೋಗಿಲ್ಲ, ಅರ್ಜುನ್ ಕೂಡ ಜೊತೆ ಹೋಗಿದ್ದಾನೆ. ಏನು, ಅರ್ಜುನ್ ಕರ್ಕೊಂಡು ಹೋದ್ನಾ? ಅವನ್ಗೇನ್ ಬುದ್ಧಿ ಬಿಡುವಾ? ಅಲ್ಲ, ಆ JP ಮುಖ ನೋಡಿದ್ರೆ ನಾನು ಅಪ್ಶಕ್ನ ಅಂದ್ಕೋತೀನಿ. ಅವನೆಂತ ಕಟ್ಕ ಅಂತ ನಿನಗೆ ಗೊತ್ತಿಲ್ಲ. ಹುಡ್ಕೊಂಡು ಬಂದು ನಮಗ್ ತೊಂದರೆ ಕೊಡೋನು ಅವನು. ಅಂತದ್ರಲ್ಲಿ ಇವರೇ ಹುಡ್ಕೊಂಡು ಅವನ ಮನೆಗೆ ಹೋಗಿದಾರಲ್ಲ. ಇವ್ರಿಗೇನಾದ್ರು ತಲೆ ಕೆಟ್ಟಿದ್ಯಾ ಅಂತ. ಪೂಜಾ, ಮೊದಲು ಅರ್ಜುನ್ಗೆ ಫೋನ್ ಮಾಡ್ಕೊಡು. ಸರಿ ಅಜ್ಜಿ. ಅವ್ರನ್ನ ವಾಪಸ್ ಬರಕ್ಕೆ ಹೇಳ್ತೀನಿ. ಹಲೋ, ಎಲ್ಲೋ ಇದ್ಯಾ ನೀನು? ಯಾಕಜ್ಜಿ ಇಲ್ಲೇ ಹೊರಗಡೆ ಇದೇನು ಹೇಳಿ. ನೋಡು, ಇಲ್ಲೇ ಹೊರಗಡೆ ಅಂತ ಯಾಕೆ ಸುಳ್ಳು ಹೇಳ್ತಾ ಇದ್ಯಾ ನೀನು? ನನ್ ಮೊಮ್ಮಗಳನ್ನ ಕರ್ಕೊಂಡು ನೀನ್ JP ಮನೆಗೆ ಹೋಗಿದ್ಯಾ ತಾನೇ? ಅದು ಅಜ್ಜಿ, ನೋಡು, ನನಗೆ ಕೋಪ ಬರ್ಸ್ಬೇಡ. ಹೌದು, ಯಾರನ್ನ ಕೇಳಿ ಕರ್ಕೊಂಡೋದೆ ನೀನು ಅವಳನ್ನ JP ಮನೆಗೆ? ಅವಳು ನೋವು ಅನ್ಭವಿಸ್ತಾ ಇರೋದು ನಿನ್ಗೆ ಸಾಕಾಗ್ತಿಲ್ವಾ? ಅವಳಿಗಿಂದು ಎಷ್ಟು ನೋವು ಕೊಡ್ಬೇಕು ಅಂತ ಇದೆಯಾ ನೀನು? ಯಾಕೋ ಅವಳು ಬದುಕಿರೋದು ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ಅಯ್ಯೋ ಅಜ್ಜಿ, ಯಾಕಿಷ್ಟೊಂದು ಓವರ್ ಥಿಂಕ್ ಮಾಡ್ತಾ ಇದ್ದೀರಾ? ನಾನೇನು ಅವಳನ್ನ ಹುಲಿ ಬೋನಲ್ಲಿ ಬಿಟ್ಟಿಲ್ಲ. ಆ ಥರ ಎಲ್ಲ ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ. ಏನೋ ಏನೋ ಏನೂ ಆಗಲ್ಲ. ಆ JPನ ನಾನೇನ್ ಇವತ್ತಿಂದ ನೋಡ್ತಾ ಇದ್ದೀನ. ಅವನೆಷ್ಟು ದುಷ್ಟ ಅಂತ ಗೊತ್ತಿದ್ರು ಅವಳನ್ನ ಕಳ್ಸಿದ್ಯಲ್ಲ, ನಿಂಗೇನ್ ತಲೆ ಕೆಟ್ಟಿದ್ಯೇನೋ? ನೋಡು, ಹುಲಿ ಏನಾದ್ರೂ ಹೊಟ್ಟೆ ತುಂಬಿದ್ರೆ ಯಾರ ಮೇಲೂ ಬೀಳಲ್ಲ. ಆದ್ರೆ ಅವನು ಅದಕ್ಕಿಂತ ಕ್ರೂರಿ ಕಣ ಅವನು. ಅಲ್ಲ ಅಜ್ಜಿ. ನೋಡು, ನೀನ್ ಜಾಸ್ತಿ ಮಾತಾಡ್ಬೇಡ.